ಸಾರಿಗೆ ಸಚಿವರೇ ಇತ್ತ ಗಮನ ಹರಿಸಿ. ಏನಿದು ಭ್ರಷ್ಟಾಚಾರದಲ್ಲಿ ಸದಾ ಸುದ್ದಿಯಲ್ಲಿ ಇರುವಂತಹ ಕೆಎಸ್ಆರ್ಟಿಸಿ ಸಂಸ್ಥೆ ತುಮಕೂರು ವಿಭಾಗ. ಲೋಕಾಯುಕ್ತರಿಂದ ಈ ಸಂಸ್ಥೆಗೆ ಭೇಟಿ ಯಾವಾಗ? ಭ್ರಷ್ಟಾಚಾರದಿಂದ ಸಾಲು ಸಾಲು ಅಧಿಕಾರಿಗಳ ಸಸ್ಪೆಂಡ್ ಆದ್ರೂ ನಿಲ್ತಿಲ್ಲ ಭ್ರಷ್ಟಾಚಾರ. ಭ್ರಷ್ಟಾಚಾರದ ಸುಳಿಗೆ ಸಿಲುಕಿರುವ ನಯಾಜ್ ಉದ್ದೀನ್ ಸುದ್ದಿ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ. ಸಾವಿರಾರು ರೂಪಾಯಿಗಳ ಹಗರಣವಲ್ಲ ಇದು, ಕೋಟಿಗಟ್ಟಲೆ ಅವ್ಯವಹಾರದ ಹಗರಣ. ಎಂಡಿರವರೇ, ಏನಿದು ಕೋಟಿ ಹಗರಣದಲ್ಲಿ ರೂಪನ ಜಾಲ? ಮೌನ ವಹಿಸಿರುವ ಹಿಂದಿನ ಗುಟ್ಟೇನು? ಕೋಟಿಗಟ್ಟಲೆ ಹಗರಣದಲ್ಲಿ ಸಸ್ಪೆಂಡ್ ಆದ ತಿಪಟೂರಿನ ಸಂಚಾರಿ ನಿರೀಕ್ಷಕಿ ರೂಪಾ. ಬೇರೊಬ್ಬ ಮಹಿಳೆಯ ಹೆಸರಲ್ಲಿ ಅಕೌಂಟ್, ಎಟಿಎಂನಿಂದ ರೂಪನ ದರ್ಬಾರ್. ರಜೆ ಬೇಕಾದ್ರೆ ಅಕೌಂಟ್ಗೆ ಅಮೌಂಟ್ ಹಾಕಿ, ಒಂದು ದಿನ ರಜೆಗೆ ಇಷ್ಟು ಫಿಕ್ಸ್, ಹಣ ಕೊಡದಿದ್ರೆ ರಜೆ ಕ್ಯಾನ್ಸಲ್. ಕೋಟಿಗಟ್ಟಲೆ ಭ್ರಷ್ಟಾಚಾರ ಮಾಡಿ ಸಸ್ಪೆಂಡ್ ಆಗಿರುವ ರೂಪಾ ಈ ಭ್ರಷ್ಟ ಮಹಿಳೆಯ ಹಿಂದೆ ಆಟವಾಡುತ್ತಿರುವ ಕಾಣದ ಕೈಗಳು ಬಯಲಾಗಬೇಕಾಗಿದೆ. ಭ್ರಷ್ಟಾಚಾರ ಮಾಡು, ಸಸ್ಪೆಂಡ್ ಆಗು, ಮತ್ತೆ ಡ್ಯೂಟಿಗೆ ಬಾ, ಇಷ್ಟೇನಾ ಭ್ರಷ್ಟಾಚಾರಿಗಳಿಗೆ ಕಾನೂನು ಶಿಕ್ಷೆ? ಕೋಟಿಗಟ್ಟಲೆ ಭ್ರಷ್ಟಾಚಾರ ಮಾಡಲು ಈ ಮಹಿಳೆಗೆ ಕುಮ್ಮಕ್ಕು ಕೊಡುತ್ತಿರುವ ಅಧಿಕಾರಿಗಳು ಯಾರು? ಏನ್ರಿ ಸ್ವಾಮಿ, ಮಿಸ್ಟೇಕ್ ಆಗಿ ಒಂದೆರಡು ಟಿಕೆಟ್ ಎಕ್ಸ್ಟ್ರಾ ಬಂದ್ರೆ ದೊಡ್ಡ ಅಪರಾಧ ಎಂಬಂತೆ ತನಿಖೆ ಮಾಡದೆ ಏಕಾಏಕಿ ಶಿಸ್ತು ಕ್ರಮ ಜರುಗಿಸುವ ನೀವುಗಳು ರೂಪನ ವಿಚಾರದಲ್ಲಿ ಯಾಕಿಷ್ಟು ತಡ? ಭ್ರಷ್ಟಾಚಾರಗಳನ್ನ ಹೋಗಲಾಡಿಸಲು ಹಲವಾರು ಇಲಾಖೆಗಳು ಇದ್ರೂ ಕೂಡ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಮಾತ್ರ ನಿಲ್ಲದ ಭ್ರಷ್ಟಾಚಾರ. ಇದಕ್ಕೆ ಯಾರ್ರೀ ಹೊಣೆ? ಅಧಿಕಾರಿಗಳ ನಿರ್ಲಕ್ಷ್ಯವೋ? ಕಾನೂನು ಮೇಲೆ ಭಯ ಇಲ್ವೋ? ಇಲ್ಲ ಏನೇ ಮಾಡಿದ್ರೂ ಒಂದಷ್ಟು ತಿಂಗಳು ಮತ್ತೆ ಕೆಲಸಕ್ಕೆ ಹೋಗಬಹುದು ಎಂಬ ಉದಾಸೀನವೋ? ತುಮಕೂರಿನ ಕೆಎಸ್ಆರ್ಟಿಸಿ ಸಂಸ್ಥೆಯ ಹಗರಣಗಳನ್ನ ಬಯಲು ಮಾಡಲು ಬರುತ್ತಿದ್ದಾರೆ ನಮ್ಮ ವಾಹಿನಿಯ ಕ್ರೈಮ್ ಬ್ಯೂರೋ ಹೆಡ್ ಶಿಲ್ಪಾ ಆರ್ ಗೌಡ ಅವರು ಅತಿ ಶೀಘ್ರದಲ್ಲೇ.